ತ್ರಿಕೋನ ಸ್ಪರ್ಧೆ ಆಗ್ತಾ ಇರುವಂತದ್ದು ಅಶೋಕ್ ಪಟ್ಟಣ್ ಅವರಿಗೆ ಅನುಕೂಲ ಇದೆಯಾ? ಇದು ತ್ರಿಕೋಣ ಸ್ಪರ್ಧೆ ಆದ್ರೂ ಗೆದ್ದೇ ಗೆಲ್ತೀನಿ, ಡೈರೆಕ್ಟ್ ಆದ್ರೂ ಗೆದ್ದೇ ಗೆಲ್ತೀನಿ ಅಂತ ನನಗೆ ಬಹಳ ಆಸೆ ಇದೆ. ಅವಿರೋಧ ಆಯ್ಕೆಗೆ ಪ್ರಯತ್ನ ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ, ಅವಿರೋಧ ಮಾಡಬೇಕು ಅಂತ ಎಲ್ಲ ಬೇರೆ ಬೇರೆಯವರು ಮಾಡ್ತಾ ಇದ್ದಾರೆ. ನೋಡೋಣ, ಅವಿರೋಧ ಆದರೆ ನಮ್ಮ ತಾಲೂಕಿಗೂ ಒಳ್ಳೆಯದು, ನಮ್ಮ ಜಿಲ್ಲೆಗೂ ಒಳ್ಳೆಯದು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಯಾರಾಗ್ತಾರೆ? ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಅವಿರೋಧ ಆಯ್ಕೆ ಆಗತ್ತಾ? ಅವಿರೋಧ ಆಯ್ಕೆ ಆದರೆ ಯಾರು? ಮೀಸೆ ತಿರುವಿ ಸವಾಲು ಎಸೆದವರು ಮತ್ತೆ ಗೆಲ್ತಾರಾ? ಅವರ ಬಣಕ್ಕೆ ದಿಗ್ವಿಜಯ ಸಿಗುತ್ತಾ? ಅಂತಹ ಸಾಧ್ಯತೆ ಇದೆಯಾ? 16 ನಿರ್ದೇಶಕರ ಪೈಕಿ ಈಗ ಯಾರ ಬಣದಲ್ಲಿ ಎಷ್ಟು ಜನ ಇದ್ದಾರೆ? ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಮೂಲಕ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಒಂದು ಆದೇಶವನ್ನು ಕೊಟ್ರ, ಇಂಥದ್ದೊಂದು ಕೆಲಸ ನೀವು ಮಾಡಬೇಕು ಅಂತ. ಈ ಎಲ್ಲ ಚರ್ಚೆಗಳ ಮಧ್ಯೆ ಲಕ್ಷ್ಮಣ ಸವದಿ ಒಂದು ಕಡೆ, ಅವರ ಜೊತೆಯಲ್ಲಿದ್ದಂತಹ ರಾಜು ಕಾಗೆ, ತಟಸ್ಥವಾಗಿ ಗುರುತಿಸಿಕೊಂಡಿರುವಂತಹ ರಾಜು ಕಾಗೆ, ಗಣೇಶ್ ಹುಕ್ಕೇರಿ, ಇವರ ಲೆಕ್ಕ ಏನಾಗಬಹುದು? ಯಾರನ್ನ ಬೆಂಬಲಿಸ್ತಾರೆ? ಅತ್ಯಂತ ಗೌಪ್ಯ ಸಭೆಯೊಂದು ನಡೀತು. ಇದೇ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅವರ ಬಣದ ನಾಯಕರನ್ನು ಕರೆಸಿ, ನಿರ್ದೇಶಕರನ್ನು ಕರೆಸ್ಕೊಂಡು, ಯಾಕಂದರೆ ಚುನಾವಣೆ ಆದಮೇಲೆ ರಿಸಲ್ಟ್ ಎಲ್ಲ ಬಂದಾಗಿದೆ, ಸ್ಪಷ್ಟವಾಗಿ ಹೇಳಿದ್ರು ಬಾಲಚಂದ್ರ ಜಾರಕಿಹೊಳಿ ಅವರು, ನಮ್ಮ ಜೊತೆಯಲ್ಲಿ 13 ನಿರ್ದೇಶಕರಿದ್ದಾರೆ, ಮ್ಯಾಜಿಕ್ ನಂಬರ್ 9, ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ, ನಮ್ಮವರೇ ಅಧ್ಯಕ್ಷರಾಗ್ತಾರೆ, 50 ಕೋಟಿ ಬೆಟ್ಟಿಂಗ್ ಕಟ್ತೀನಿ, ಯಾರು ಬರ್ತೀರಿ ಸವಾಲು ಸ್ವೀಕರಿಸಿ ಅಂತ. ಯಾರೂ ಬಂದಿಲ್ಲ. ಮಾಜಿ ಸಂಸದ ರಮೇಶ್ ಕತ್ತಿಯವರು ಪ್ರತಿ ಸಲ ಸವಾಲುಗಳನ್ನು ಎಸೆತಿದ್ರು, ರಮೇಶ್ ಕತ್ತಿಯವರು ಈಗ ಬಂದಿಲ್ಲ. ಸತೀಶ್ ಜಾರಕಿಹೊಳಿ ಬಣ ಪ್ಯಾನಲ್ ಗೆದ್ದಾಯಿತು ಅಂದು ಒಂದು ಚರ್ಚೆ ಬಂದ ಮೇಲೆ ಯಾರೂ ಮಾತಾಡ್ತಿಲ್ಲ. ಅದಕ್ಕೂ ಮುಂಚೆ, ಇನ್ನು ಎಲೆಕ್ಷನ್ ಆಗೋದಕ್ಕಂತ ಮುಂಚೆ, ನಿರ್ದೇಶಕರ ಎಲೆಕ್ಷನ್, ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ ಸವದಿಯವರು ಟಾಂಗ್ ಕೊಡ್ತಾನೆ ಬಂದಿದ್ರು. ಈಗ ಆ ಟಾಂಗ್ ಕೂಡ ಇಲ್ದಂಗೆ ಆಗಿದೆ. ಆದರೆ ಈ ಸೀಕ್ರೆಟ್ ಮೀಟಿಂಗ್ ಏನಾಯಿತು ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ, ಅಲ್ಲಿ 3 ಬಹಿರಂಗವಾಗಿ ಬಂದು ನಾವು ಆಕಾಂಕ್ಷಿಗಳಿದ್ದೀವಿ, ನಾವು ಅಧ್ಯಕ್ಷರಾಗಬೇಕು ಅಂತ ಬಯಸಿದ್ರು. ಈ ಪೈಕಿ, ಯಾಕಂದರೆ ಇಲ್ಲಿ ಪಕ್ಷ ಬರೋದಿಲ್ಲ, ಬೆಳಗಾವಿಯ ಸಹಕಾರ ಸಂಘ ಚುನಾವಣೆಯಲ್ಲಿ ಯಾವ ಪಕ್ಷವೂ ಬರೋದಿಲ್ಲ, ಹೊಂದಾಣಿಕೆ ಮಾತ್ರ. ಯಾವ ಸಾಹುಕಾರ ಯಾವ ಶ್ರೀಮಂತನ ಜೊತೆಯಲ್ಲಿ, ಯಾವ ಕುಟುಂಬದ ಜೊತೆಯಲ್ಲಿ ಪಾನ್ ಮೂವ್ ಮಾಡಿದೆ, ಯಾರು ಗೆಲ್ತಾರೆ ಅನ್ನೋದು ಆ ಪಾನ್ ಮೂವ್ ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ, ಈ ಸಲ ಇವರೇ ಗೆಲ್ತಾರೆ ಅಂತ. ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಈಗ ಮುಂದೆ ನಿಂತಿರುವಂಥದ್ದು ಗೇಮ್ ಚೇಂಜರ್ ಆಗಿ. ಇಲ್ಲಿ 3 ಬಹಿರಂಗವಾಗಿ ಹೇಳ್ಕೊಂಡಿದ್ದು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು BJP ನಾಯಕರು, ಬೈಲಹೊಂಗಲದ ಮಹಂತೇಶ ದೊಡ್ಡಗೌಡರು BJP ನಾಯಕರು, ಅಣ್ಣಾ ಸಾಹೇಬ್ ಕುಲಗೋಡೆ ಅವರು ಸತೀಶ್ ಜಾರಕಿಹೊಳಿ ಅವರ ಆಪ್ತರು, ಕಾಂಗ್ರೆಸ್ ನಾಯಕರು. ಈ 3 ಕೂಡ ನಾವು ಅಧ್ಯಕ್ಷರಾಗಬೇಕು ಅಂತ ಬಯಸಿದ್ದಾರೆ. ಆಕಾಂಕ್ಷಿಗಳು ಒಂದು ಅವಿರೋಧ ಆಯ್ಕೆನೇ ಮಾಡೋದಾದರೆ, ಒಂದು ಒಮ್ಮತಕ್ಕೆ ಬಂದು ಒಬ್ಬರನ್ನ ಆಯ್ಕೆ ಮಾಡೋದೇ ಆದರೆ, ಬಹುಪಾಲು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಆಯ್ಕೆ ಆಗಬಹುದು. ಆದಾಗ್ಯೂ ಮಾಧ್ಯಮಗಳಲ್ಲಿ ಬರ್ತಿರುವ ಒಂದು ವರದಿ ಏನಂದರೆ, ಸಿದ್ದರಾಮಯ್ಯ ಅವರು ಒಂದು ಆದೇಶ ಕೊಟ್ಟಿದ್ದಾರೆ, ಕಾಂಗ್ರೆಸ್ನವ್ರನ್ನೇ ಯಾರಾದರೂ ಮಾಡಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ. ಆದರೆ ಅದಾಗೋದಿಲ್ಲ. ರಾಜ್ಯದ ಬೇರೆ ಜಿಲ್ಲೆಗಳ ಲೆಕ್ಕ ಏನು, ಆದರೆ ಬೆಳಗಾವಿ ಲೆಕ್ಕ ಬೇರೆ. ಪಕ್ಷ ಅಲ್ಲ, ಹೊಂದಾಣಿಕೆ ಮತ್ತು ವಿಶ್ವಾಸ ಮುಖ್ಯ ಆಗತ್ತೆ, ಮೈತ್ರಿ ಮುಖ್ಯ ಆಗತ್ತೆ. ಇದು ಕುಟುಂಬಗಳ ನಡುವಿನ ರಾಜಕೀಯ ಮೈತ್ರಿ. ಆ ಲೆಕ್ಕಕ್ಕೆ ಬಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಒಂದು ಗಿಫ್ಟ್, ದೊಡ್ಡ ಗಿಫ್ಟ್ ಸಿಗಬಹುದು. ಇದರ ಮಧ್ಯೆ ಇನ್ನೊಂದು, 7ನೇ ತಾರೀಕು ಸರ್ಕಾರ ಒಂದು ನೇಮಕಾತಿ ಮಾಡಿರುವಂಥದ್ದು, ನಾಮನಿರ್ದೇಶನ ಮಾಡಿರುವಂಥದ್ದು, ಅದು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಅಶೋಕ್ ಪಟ್ಟಣ್ ಅವರನ್ನು ಡಿಸಿಸಿ ಬ್ಯಾಂಕ್ನ, ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ನಾಮನಿರ್ದೇಶನ ಮಾಡಿರುವಂಥದ್ದು. ಇವರ ಓಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯೇ ನಡೆದರೆ, ಅವಿರೋಧ ಆಯ್ಕೆ ಆಗಲಿಲ್ಲ ಅಂದರೆ. ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ವಿಷಯವನ್ನು ತಲುಪಿಸದೇ ಮಾಡಿದಂತಹ ನಾಮನಿರ್ದೇಶನ ಇದಾಗಿತ್ತು. ಈ ಬಗ್ಗೆ ಸಿದ್ದರಾಮಯ್ಯ ಅವ್ರ ಜೊತೆಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತಾಡ್ತಾರೆ. ಸರ್, ನನಗೊಂದು ಗಮನಕ್ಕೆ ತರಬೇಕಿತ್ತು, ಹ್ಯಾಕ್ ಮಾಡಿದ್ರಿ? ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲಪ್ಪ ಆಗಿದೆ,
ಅವರು ನೀವೇನು ಹೇಳಿದ್ರೆ ಅದು ಕೇಳ್ತಾರೆ. ಆದರೆ ಹೊರಗಡೆ ಮಾತಾಡ್ಬೋದು ನಾನು ಅಧ್ಯಕ್ಷನಾಗ್ತೀನಿ ಅಂತ, ಆದರೆ ನಿಮಗೆ ಬಿಟ್ಟಿದ್ದಿದು ಇದೊಂದು ನಾಮನಿರ್ದೇಶನವನ್ನು ಒಪ್ಕೊಳ್ಳಿ. ಸಿದ್ದರಾಮಯ್ಯ ಅವರ ಸ್ಪಷ್ಟ ಒಂದು ಸೂಚನೆ ಇರುವಂಥದ್ದು ಅಶೋಕ್ ಪಟ್ಟಣ್ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರ ನಿರ್ಧಾರವನ್ನು ನೀವು ಒಪ್ಕೋಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಮುಖ್ಯ ಸಚೇತಕರಾಗಿದ್ದಾರೆ ಅಶೋಕ್ ಪಟ್ಟಣ್ ಅವರು. ಅಲ್ಲಿಗೆ ಒಂದು ಪಕ್ಕ ಆಗುತ್ತೆ. ಆದರೆ ಇದ್ರ ಮಧ್ಯೆ 4 ದಶಕಗಳ ಕಾಲ DCC ಬ್ಯಾಂಕನ್ನು ನೋಡಿದವರು, ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಹಲವು ಪದೋನ್ನತಿಗಳಲ್ಲಿ ಮಿಂಚಿದವರು ರಮೇಶ್ ಕತ್ತಿ ಯಾವ ರೀತಿ ಇನ್ನು ಯುದ್ಧ ಮುಗಿದಿಲ್ಲ, ನೋಡಬಹುದು ಯಾವ ಪ್ರಯೋಗಗಳಿಗೆ ಒಳಪಡಬಹುದು, ಒಳಗಾಗಿಸಬಹುದು. ಯಾಕಂದರೆ ಅವ್ರ ಜೊತೆಲಿರೋರು ಮತ್ತೊಬ್ಬರು ಅವರು ಕೂಡ 3 ದಶಕ ಬೆಳಗಾವಿ DCC ಬ್ಯಾಂಕ್ ಲೆಕ್ಕಗಳನ್ನು ನೋಡಿದವರು, ಲೆಕ್ಕಾಚಾರಗಳನ್ನು ನೋಡಿದವರು ಲಕ್ಷ್ಮಣ ಸವದಿ. ಈ ಇಬ್ಬರದ್ದು ಬಣ. ಇವರಿಬ್ಬರ ಜೊತೆಯಲ್ಲಿ ಮತ್ತೊಬ್ಬ ನಾಯಕ, ಅದು ಮಲ್ಲಣ್ಣ ಯಾದವಾಡ. ಮೂವರೇ ಒಂದು ಪ್ಯಾನೆಲ್ ಅಂತ ಬಹುಪಾಲು ಜನ ಹೇಳ್ತಿರುವಂಥದ್ದು. ಆದರೆ ಏನೋ ಮಾಡಿಬಿಡಬಹುದು ಮಲ್ಲಣ್ಣ ಯಾದವಾಡ, ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ಅನ್ನೋ ಒಂದು ಕುತೂಹಲ ಇರುವ ಜೊತೆಯಲ್ಲೇ 13 ಜನ ಒಟ್ಟಿಗೆ ಇರುವಂಥದ್ದು. ಇದರ ಜೊತೆಯಲ್ಲಿ ತಟಸ್ಥವಾಗಿ ಗುರುತಿಸಿಕೊಂಡಿರುವ ಗಣೇಶ್ ಹುಕ್ಕೇರಿ ಮತ್ತು ರಾಜು ಗೌಡರ ಜೊತೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಮಹತ್ವದ ಸಭೆ ಮಾಡೋರಿದ್ದಾರೆ. ಏನೇ ಇರಬಹುದು, ಸೋಮವಾರ 3 ಗಂಟೆಯ ಹೊತ್ತಿಗೆ ಬೆಳಗಾವಿ DCC ಬ್ಯಾಂಕ್ನ ಅಧ್ಯಕ್ಷರು ಯಾರು ಅನ್ನೋದು ಗೊತ್ತಾಗಲಿದೆ. ಉಪಾಧ್ಯಕ್ಷರು ಕೂಡ ಅವತ್ತೇ ಕ್ಲಿಯರ್ ಆಗುವ ಸಾಧ್ಯತೆಗಳು ನಿಶ್ಚಳ. ಅವಿರೋಧ ಆಯ್ಕೆ ಆಗಲಿಲ್ಲ ಅಂದರೆ ಕ್ರಾಸ್ ವೋಟಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂತಹ ಸಂದರ್ಭವೇ ಬಂದರೆ ಟ್ವಿಸ್ಟ್ ಏನು ಬೇಕಾದರೂ ಆಗಬಹುದು. ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಿರುವಂಥದ್ದು ಜಾರಕಿಹೊಳಿ ಕುಟುಂಬ, ಜಾರಕಿಹೊಳಿ ಪ್ಯಾನಲ್ ಗೆದ್ದ ಬೇಗತ್ತೆ. ಅದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಹುಪಾಲು DCC ಬ್ಯಾಂಕ್ನ ಅಧ್ಯಕ್ಷರಾಗಬಹುದು. ಅದು ಸಾಧ್ಯವಾಗದೇ ಹೋದರೆ ಮತ್ತೊಂದು ಸುತ್ತಿಗೆ ಅಥವಾ ಮತ್ತೊಂದು ಸರದಿಗೆ ಕುಲಗೋಡಿ ಅವರಿಗೂ ಅವಕಾಶ ಸಿಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದರ ಮಧ್ಯೆ CM ಹೇಳಿದ್ದಾರೆ ಅವರ ಆಪ್ತ ಅಂತ ಅಶೋಕ್ ಪಟ್ಟಣ್ ಅವರ ಎಂಟ್ರಿ ಬರಬಹುದಾ ಅನ್ನೋ ಚರ್ಚೆ ಕೂಡ ಕೆಲವರಲ್ಲಿದೆ. ಅದು ಡೌಟ್ ಇರಬಹುದು. ನಿಮ್ಮ ಪ್ರಕಾರ DCC ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಬಹುದು? ಜೊಲ್ಲೆ ಅವರಿಗ ಅಥವಾ ಮತ್ತೊಬ್ಬರಿಗೆ ಅವಕಾಶ ಸಿಗುತ್ತಾ? ಗೆದ್ದು ಬೀಗೋದು ಮೀಸೆ ತಿರುವುದೆಯೇ ಸೈಲೆಂಟಾಗಿ ಪಾನ್ ಮೂವ್ ಮಾಡಿದ ಸತೀಶ್ ಜಾರಕಿಹೊಳಿ ಟೀಮ, ಅಥವಾ ಮೀಸೆ ತಿರುವಿ ಸವಾಲು ಎಸೆದಂತಹ ಮತ್ತು 50 ಕೋಟಿಯ ಬಾಲಚಂದ್ರ ಜಾರಕಿಹೊಳಿ ಅವರ ಸವಾಲನ್ನು ಸ್ವೀಕರಿಸದೆ ಸುಮ್ಮನಾದಂತಹ ಕತ್ತಿ ಸವದಿ ಯಾದವಾಡ, ಮಲ್ಲಣ್ಣ ಯಾದವಾಡ ಅವರ ಪ್ಯಾನಲ್ಲ? ಕಮೆಂಟ್ ಮಾಡಿ.